ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್. ಸ್ನೇಹಿತರೆ, ಇವತ್ತು ನಾನಿಲ್ಲಿ ಮೀನು ಮಾರ್ಕೆಟಿಗೆ ಬಂದಿದ್ದೇನೆ. ಇದು ನೋಡಿ 3 ಮೀನು ಈ ರೀತಿ ಉಂಟು. ಇದು ಡಿಸ್ಕೋ ಮೀನು, ಇದು ನೋಡಿ ಸಿಗಡಿ, ಇದು ಕೊಡ್ಡೈ ಮೀನು, ಟೇಸ್ಟ್ ಉಂಟಿದು. ಇದು ನೋಡಿ ಬೂತಾಯಿ, ಇದು ನಂಗು, ಇದು ಚಕ್ರಮಾಂಜಿ ಅಂತ ಹೇಳ್ತಾರೆ. ಇದು ನೋಡಿ ನನಗೆ ತಿಂದು ಗೊತ್ತಿಲ್ಲ. ಮತ್ತು ಇದು ಸುದೆ ಮಾಂಜಿ ಅಂತೆ, ಇದು ಸಹ ಗೊತ್ತಿಲ್ಲ ತಿಂದು. ಈ ಥರದ ಮೀನೆಲ್ಲ ನಾನು ಮಾಡೋದಿಲ್ಲ, ಇಷ್ಟವರೆಗೆ ಮಾಡಲಿಲ್ಲ. ಹಾಗೆ ನಾನಿಲ್ಲಿ ನಂಗು ಮೀನು ತಗೊಂಡೆ. ಹಾಗೆ ನಂಗು ಮೀನನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಇದು ಬಂಗುಡೆ ನೋಡಿ, ದೊಡ್ಡ ಬಂಗುಡೆ. ಮತ್ತು ಈಗ ಮೀನಿಗೆಲ್ಲ ಒಂದು ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗಿದೆ. ಹಾಗೆ ಇಲ್ಲಿ ನಾನು 2 ದೊಡ್ಡ ದೊಡ್ಡ ನಂಗು ಮೀನನ್ನು ತಗೊಂಡು ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಕೊಟ್ಟೆ. ಕ್ಲೀನ್ ಯಾವ ರೀತಿ ಮಾಡೋದು ನೋಡಿ. ಫಸ್ಟಿಗೆ ತಲೆಯನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರು. ಆನಂತರ ಅಲ್ಲಿಂದ ಮೇಲಿನ ಸಿಪ್ಪೆ ಹೀಗೆ ತೆಗೆದು ನೋಡಿ, ಇದಕ್ಕೆ ತೆಳ್ಳಗೆ ಸಿಪ್ಪೆ ಇರ್ತದೆ. ನಂಗು ಮೀನಲ್ಲಿ ವೇಸ್ಟ್ ಅಂತ ಏನು ಜಾಸ್ತಿ ಇಲ್ಲ ನೋಡಿ, ಹೊಟ್ಟೆಲೆಲ್ಲ ಸ್ವಲ್ಪ ಕಡಿಮೆ ಇರೋದು. ಇದರ ಸಿಪ್ಪೆ ಜಾರಿಸಿಕೊಂಡ್ರೆ ಆಯಿತು ನೋಡಿ. 2 ಸೈಡ್ ಕೂಡ ಸಿಪ್ಪೆ ಜಾರಿಸಬೇಕು. ಒಂದು ಸ್ವಲ್ಪ ಎದ್ದು ಬಂದ ನಂತರ ಉಂಟಲ್ಲ, ಸಲೀಸಾಗಿದು ತೆಗಿಲಿಕ್ಕಾಗ್ತದೆ. ಮತ್ತು ನನಗೆಲ್ಲ ಇದು ಕ್ಲೀನ್ ಮಾಡಿ ಸಹ ಗೊತ್ತಿಲ್ಲ. ಹಾಗೆ ನಾನು ಅಲ್ಲೇ ಕ್ಲೀನ್ ಮಾಡಿದ್ದೆ. ಕ್ಲೀನ್ ಮಾಡಿ ತಂದರೆ ಕೂಡ ಸುಲಭ ಆಗ್ತದಲ್ಲ ನೋಡಿ. ಹಾಗೆ ತಲೆಯಿಂದ ಇನ್ನೊಂದು ಈ ಕಡೆ ಸೈಡಿಂದ ಸಹ ಒಂದು ಸ್ವಲ್ಪ ಕಟ್ ಮಾಡ್ತಾರೆ ನೋಡಿ. ಕಟ್ ಮಾಡಿ ಸಿಪ್ಪೆನೇ ಎಬ್ಬಿಸ್ತಾರೆ ನೋಡಿ. ಇದು ನಮಗೆ ದೊಡ್ಡ ಮೀನು ಸಿಕ್ಕಿದೆ, ದಪ್ಪ. ಇದು ಮಾತ್ರ ಉಂಟಲ್ಲ, ಫ್ರೈ ಎಲ್ಲ ಮಾಡುವಾಗ ಮತ್ತು ಸಾರು ಮಾಡುವಾಗೆಲ್ಲ ಉಂಟಲ್ಲ, ಇನ್ನೊಂದು ಸ್ವಲ್ಪ ದಪ್ಪವೇ ಆಗ್ತದೆ, ಮಾಂಸ ಅರಳ್ತದೆ. ಹಾಗೆ ಮತ್ತು ಒಣ ಮೀನು ಇದನ್ನು ಫ್ರೈ ಮಾಡಿದ್ರೆಲ್ಲ ಉಂಟಲ್ಲ, ಎಣ್ಣೆಲಿ ಹಾಕಿ ಅಂತೆ ಫ್ರೈ ಮಾಡಬೇಕು, ಒಳ್ಳೆ ಟೇಸ್ಟ್ ಆಗ್ತದೆ. ಒಣಗಿದ ಮೀನು ಚಿಕ್ಕ ಚಿಕ್ಕ ಸಿಗ್ತದೆ, ಇಷ್ಟು ದೊಡ್ಡದು ಸಿಗ್ತದೆ. ಇದು ಸಹ ಒಳ್ಳೇದಾಗ್ತದೆ, ಮಾಂಸವೇ ಇರೋದು ಮಾತ್ರ. ಸೈಡಲ್ಲಿ ಒಂದು ಸ್ವಲ್ಪ ಮುಳ್ಳಿರ್ತದೆ, ತಿನ್ನಲಿಕ್ಕೆಲ್ಲ ಒಳ್ಳೇದಾಗ್ತದೆ ಮಾತ್ರ. ನೀವು ಕೂಡ ಒಂದು ಸಲ ತೆಗೊಳ್ಳಿ. ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ನೋಡಿ 2 ಮೀನನ್ನು ಕೂಡ ಕ್ಲೀನ್ ಮಾಡಿಕೊಂಡಾಯಿತು. ನಂತರ ನೋಡಿ ಎಲ್ಲ ಒಳಗೆ ಎಲ್ಲ ಕ್ಲೀನ್, ವೇಸ್ಟ್ ಏನು ಜಾಸ್ತಿ ಇಲ್ಲ, ಹೊರಗಿನ ಸಿಪ್ಪೆ ಮಾತ್ರ ಅಷ್ಟೇ. ಬಂಗುಡೆ ಬೂತ ಎಲ್ಲಾದರೂ ಉಂಟಲ್ಲ, ವೇಸ್ಟ್ ಕೂಡ ಜಾಸ್ತಿ ಉಂಟು. ದೊಡ್ಡ ದೊಡ್ಡ ಮೀನು ತಗೊಂಡು ಉಂಟಲ್ಲ, ನಮಗೆ ವೇಸ್ಟ್ ಕಡಿಮೆ. ಹಾಗೆ ಇಲ್ಲಿ ಕ್ರಾಸ್ ಕಟ್ಟಿಂಗ್ಸ್ ಮಾಡಬೇಕು. ಇದನ್ನು ನೋಡಿ ನಾನಿಲ್ಲಿ ಫ್ರೈಗೆ ಅಂತ ಕಟ್ ಮಾಡಿಸಿಕೊಂಡೆ. ಹಾಗೆ ಇಲ್ಲಿ ಇವರಿಬ್ಬರು ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ, ಈ ವ್ಲಾಗನ್ನು ನಾವಿಲ್ಲಿಗೆ ಎಂಡ್ ಮಾಡುವ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ ಕಟ್ ಮಾಡಿ ಇದನ್ನು ಮನೆಗೆ ಹೋಗಿ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಉಂಟಲ್ಲ, ಚೆನ್ನಾಗಿ ಉಪ್ಪು ಖಾರ ಹಾಕಿ ಫ್ರೈ ಮಾಡೋದು. ಸಾರು ಸಹ ಮಾಡ್ಬೋದು. ನಾನು ಇದನ್ನು ಫ್ರೈ ಮಾಡ್ತೇನೆ. ಹಾಗೆ ಥ್ಯಾಂಕ್ ಯು. ನಾಳೆ ಸಿಗೋಣ.